ನಮಸ್ಕಾರ ನನ್ನ ಪ್ರಿಯ ಯೂಟ್ಯೂಬ್ ಕುಟುಂಬದವರೇ. ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಮಾಡ್ತಾ ಇರುವ ರೆಸಿಪಿ ಯಾವುದಂದರೆ ರವೆ ರೊಟ್ಟಿ. ಸೊ ಇದಕ್ಕೊಂದು ಪ್ರಶ್ನೆ ಕೇಳ್ತೀನಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನಿದ್ರೆ ಇಷ್ಟ ಆಗುತ್ತೆ, ಇಡ್ಲಿ ಅಥವಾ ರವೆ ರೊಟ್ಟಿ? ಕಮೆಂಟಲ್ಲಿ ನೀವು ಎ ಅಥವಾ ಬಿ ಅಂತ ತಿಳಿಸಿ. ಸೊ ಫಸ್ಟು ರವೆ ರೊಟ್ಟಿ ಯಾವ ರೀತಿ ಬಂತು, ಹೇಗೆ ಬಂತು ಅಂತ ನೋಡೋಣ ಬನ್ನಿ. ರವೆ ರೊಟ್ಟಿ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ತಿಂಡಿಗಳಲ್ಲಿ ಅದು ಒಂದು. ಎಲ್ಲರ ಮನೆಯಲ್ಲೂ ಮಾಡೇ ಇರ್ತಾರೆ. ಸೊ ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎರಡೂ ಕಡೆ ತುಂಬ ಇಷ್ಟಪಡುವಂಥದ್ದು ರವೆ ರೊಟ್ಟಿ. ಆದರೆ ಒಂದಿನ ರವೆ ಯೋಚಿಸಿರ್ಬೋದೇನೋ, ಥಿಂಕ್ ಮಾಡಿ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಉಪ್ಪಿಟ್ಟಾಗಿ ಆಗಿ ಸಾಕಾಯಿತು, ನಾನು ಒಂದಿನ ಸೂಪರ್ ಸ್ಟಾರ್ ಆಗಬೇಕಲ್ಲ. ಆಮೇಲೆ ರವೆ, ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸು ಎಲ್ಲರೂ ಮೀಟಿಂಗ್ ಮಾಡಿದ್ರಂತೆ. ಸೊ ಮೀಟಿಂಗಲ್ಲಿ ಏನಂತ ಗೊತ್ತಾಯಿತು, ರವೆ ಹೇಳುತ್ತೆ ನಾನು ಹೀರೋ ಅಂತ, ಈರುಳ್ಳಿ ಅನ್ನತ್ತೆ ನಾನು ಎಮೋಷನ್ ಅಪ್ಪ ಅಂತ, ಹಸಿಮೆಣ್ಸಿಕಾಯಿ ಅನ್ನತ್ತೆ ನಾನು ಆ್ಯಕ್ಷನ್ ಆಗಿರ್ತೀನಿ, ಯಾಕಂದರೆ ರೆಡ್ ಅಲ್ವಾ, ನಾನು ಖಾರವಾಗಿ ಆ್ಯಕ್ಷನ್ ಆಗಿರ್ತೀನಿ. ಕೊತ್ತಂಬರಿ ಅನ್ನತ್ತೆ ನಾನು ಬ್ಯೂಟಿ ಆಫ್ ಅ ಗ್ರೀನರಿ ಅಲ್ವಾ. ಸೊ ಇವೆಲ್ಲ ಸೇರಿ ರವೆ ರೊಟ್ಟಿ ಅನ್ನೋ ಸಿನಿಮಾ ಶುರು ಮಾಡೇ ಬಿಡ್ತಾರೆ. ಸೊ ಇದು ಜಸ್ಟ್ ಫನ್ನಿಗೋಸ್ಕರ ಅಷ್ಟೇ. ಸೊ ಯಾವ ರೀತಿ ರವೆ ರೊಟ್ಟಿನ ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋದು ಸಿಂಪಲ್ ಇಂಗ್ರೀಡಿಯೆಂಟ್ಸು: ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ನೀವು ಸ್ವಲ್ಪ ಕರಿಬೇವು ಹಾಕೋಂಗಿದ್ರು ಹಾಕ್ಬೋದು. ಆಮೇಲೆ ರವೆ, ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಸಾಲ್ಟು. ಇದಕ್ಕೆ ನಾವು ಖಾರ ಪುಡಿ ಏನೂ ಯೂಸ್ ಮಾಡಲ್ಲ, ಯಾಕಂದರೆ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಾ ಇರೋದ್ರಿಂದ. ಆಮೇಲೆ ಕ್ಯಾರೆಟ್ ತುರಿ, ಇದಿಷ್ಟನ್ನು ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಫಸ್ಟು ನೀರು ಹಾಕ್ತೇನೆ ಫಸ್ಟು ಮಿಕ್ಸ್ ಮಾಡಿ, ಅದಾದಮೇಲೆ ನೀರನ್ನ ನೋಡ್ಕೊಂಡು ಹಾಕಿದ್ರೆ ಸಾಕಾಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾರು ಇದು ತುಂಬ ತೆಳ್ಳ ಆಗೋಯ್ತು ಅಥವಾ ತುಂಬ ಅದೊಂದು ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಒಂದು ಸ್ಪೂನಷ್ಟು ಮಿಕ್ಸ್ ಮಾಡಿಕೊಂಡ್ರು ಸಾಕಾಗುತ್ತೆ. ಈ ರೀತಿ ನೋಡಿ, ಕ್ಲಿಯರಾಗಿ ನೀಟಾಗಿ ಹೊಂದಿಸ್ಕೋಬೇಕು. ಯಾಕಂದರೆ ಈರುಳ್ಳಿನಲ್ಲಿ, ಕ್ಯಾರೆಟಲ್ಲಿರೋ ಮಾಯ್ಶ್ಚರೈಸರು ಆ ರವೆಗೆ ನೀಟಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ನೀಟಾಗಿ ಇದನ್ನು ಹೊಂದಿಸ್ಕೊತಾ ಹೋಗಬೇಕಾಗತ್ತೆ. ಸೊ ಈ ರೀತಿ ಹೊಂದಿಸ್ಕೊಳ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೋಬೇಡಿ. ಅದಾದಮೇಲೆ ಬೇಕಾದ್ರೆ ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದಕ್ಕೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ, ರವೆ ರೊಟ್ಟಿ ವಿಶೇಷತೆ, ಇದನ್ನು ಹಿಟ್ಟು ಥರ ಲಟ್ಟಿಸ್ಬೇಕಾಗೇ ಇಲ್ಲ, ಅಂದರೆ ಚಪಾತಿ ಹಿಟ್ಟು ಥರ ಲಟ್ಟಿಸ್ಬೇಕಾಗೇ ಇಲ್ಲ. ಆದರೆ ಹಲವಾರು ಜನ ಅಂತಾರೆ ಇದು ಏನು ಕೆಲಸ ಮಾಡೋಕ್ಕಾಗಲ್ವಲ್ಲ ಅಂಥವ್ರು ಮಾಡೋ ಫುಡ್ಡು ಅಂತ. ಯಾಕೆಂದರೆ ತುಂಬ ಕೆಲಸ ಇರೋಲ್ವಲ್ಲ ಇದರಲ್ಲಿ, ಜಸ್ಟ್ ಕಲಸೋದು, ಅದು ತವಾ ಮೇಲೆ ಹಿಂಗೆ ಹಾಕ್ತಾರೆ. ಕೆಲವರು ತವಾ ಮೇಲೇ ಹಾಕ್ತಾರೆ, ಇಲ್ಲಾಂದರೆ ಕೆಲವರು ಪೇಪರು, ಬಟರ್ ಪೇಪರು ಅಥವಾ ಬಟ್ಟೆ, ಕಾಟನ್ ಬಟ್ಟೆನಲ್ಲಿ ಮಾಡಿ ಹಾಕ್ತಾರೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ನೀಟಾಗಿ ನೀರು ಹಾಕ್ಕೊಂಡು 1-2 ನಿಮಿಷ ಬಿಟ್ಟರೆ ಸಾಕು. ತುಂಬ ಉಣಿಸ್ಬೇಡಿ ಇದನ್ನು. ಒಂದು ಕಡೆ ಇದನ್ನು 1-2 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಸೊ ಭಾನುವಾರ ಬೆಳಗ್ಗೆ ಒಂದು ಸ್ಟೋರಿ ಇದು. ಭಾನುವಾರ ಬೆಳಗ್ಗೆ ಇವತ್ತೇನು ಮಾಡೋಣ ಅಂತ ಕೇಳ್ತಾರೆ ಅಮ್ಮ. ಅದಕ್ಕೆ ಮಕ್ಕಳೆಲ್ಲ ಹೇಳ್ತಾರೆ, ಇವತ್ತು ಸಂಡೇ ಅಲ್ವಾ, ಮನೇಲೆಲ್ಲರೂ ಇದ್ದಾರೆ, ಪಿಜ್ಜಾ ಟ್ರೈ ಮಾಡೋಣ. ಯಾಕಂದರೆ ಮಕ್ಕಳು ಪಿಜ್ಜಾ ಮಾಡೋಣ ಅಂತ. ಅದಕ್ಕೆ ಅಪ್ಪ ಅಂತಾರೆ, ಇಲ್ಲ ದೋಸೆ ಮಾಡಮ್ಮ ಸಾಕು, ದೋಸೆಗೆ ನಾನ್ ವೆಜ್ ಇದ್ದರೆ ಸಾಕಾಗುತ್ತೆ ಅಂತ. ಅಜ್ಜಿ ಅಂತಾರೆ, ಇಲ್ಲಪ್ಪ ರವೆ ರೊಟ್ಟಿ. ಕೊನೆಯಲ್ಲಿ ಅಜ್ಜಿನೇ ಗೆಲ್ತಾರೆ. ಮನೇಲಿ ದೊಡ್ಡವರು ಅವರು, ಅದಾದಮೇಲೆ ರವೆ ರೊಟ್ಟಿನೂ ತಿನ್ನಬೇಕು. ಸೊ ಕಾನ್ಸೆಪ್ಟ್ ಏನಂದರೆ ರವೆ ರೊಟ್ಟಿ ಅಷ್ಟೇ. ಕರೆಕ್ಟ್ ಅಲ್ವಾ? ಸೊ ಓಕೆ, ಇದನ್ನು ನೀಟಾಗಿ ರವೆ ರೊಟ್ಟಿನ ನಾನಿಲ್ಲಿ ಎಣ್ಣೆ ಪೇಪರ್ನ ಯೂಸ್ ಮಾಡಿದ್ದೀನಿ. ಇದು ಕೂಡ ಚೆನ್ನಾಗೇ ಬರುತ್ತೆ. ಬಟರ್ ಪೇಪರ್ ಏನೂ ಸಿಕ್ಕಲಿಲ್ಲ ಅಥವಾ ಕಾಟನ್ ಬಟ್ಟೆ ಸಿಕ್ಕಲಿಲ್ಲ ಅಂದರೆ ಎಣ್ಣೆ ಪೇಪರ್ನ ಯೂಸ್ ಮಾಡಿ ಇದನ್ನು ನೀಟಾಗಿ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಬೋದು, ಅದನ್ನು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಅದರ ಮೇಲೆ ರವೆ ರೊಟ್ಟಿ ಹಾಕಿದ್ರೆ ಗರಿ ಗರಿ ಕ್ರಿಸ್ಪಿ ಬಿಸಿ ಬಿಸಿ ರವೆ ರೊಟ್ಟಿ ರುಚಿಕರವಾಗಿ ರೆಡಿ ಆಗುತ್ತೆ. ತಿನ್ನೋದಕ್ಕೆ, ಸರ್ವ್ ಮಾಡೋದಕ್ಕೆ ಸಿದ್ಧ. ಇದಕ್ಕೆ ಕಾಯಿ ಚಟ್ನಿ ಜೊತೆಗೂ ತಿನ್ಬೋದು ಅಥವಾ ಮಸಾಲ ಸಾಂಬಾರುಗಳಿರುತ್ತಲ್ಲ ಅದ್ರ ಜೊತೆ ತಿನ್ನೋಕ್ಕೂ ಕೂಡ ಅದು ತುಂಬಾ ಸೂಪರಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇನ್ನೂ ಹೆಚ್ಚೆಚ್ಚಾಗಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಾವು ಸಿಗ್ತಾನೇ ಇರೋಣ ಅಂತ ಹೇಳ್ತಾ, ಇಂತಹ ಫುಡ್ ಸ್ಟೋರೀಸ್ಗಳು, ಟೇಸ್ಟಿ ರೆಸಿಪಿ ಮತ್ತು ಫುಲ್ ಕನ್ನಡ ಎಂಟರ್ಟೈನ್ಮೆಂಟ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ. ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನಾವು ವಾರಕ್ಕೆ 2 ವಿಡಿಯೋ ತರ್ತಾಯಿದ್ದೀವಪ್ಪ. ಫನ್ ಫುಡ್ ಫ್ಯಾಕ್ಟ್ಸ್ ಇರುತ್ತೆ, ಈಸಿ ರೆಸಿಪಿ ಇರುತ್ತೆ, ಫುಲ್ ಎಂಟರ್ಟೈನ್ಮೆಂಟ್ ನಿಮ್ಗೆ ಬರ್ತಾನೇ ಇರುತ್ತೆ. ರವೆ ಮನೇಲಿದೆಯಾ? ಹಾಗಿದ್ರೆ ಬ್ರೇಕ್ಫಾಸ್ಟ್ ಟೆನ್ಷನ್ನೇ ಬೇಡ. ಒಮ್ಮೆ ರವೆ ರೊಟ್ಟಿ ಮಾಡಿ ಮನೆಯಲ್ಲೆಲ್ಲರೂ ಶಫ್ ಅಂತ ಕರೆಯೋದಂತೂ ಗ್ಯಾರಂಟಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ನೀವೇನು ಮಾಡಬೇಕು, ರವೆ ರೊಟ್ಟಿ ಮಾಡ್ಕೊಂಡು ಮನೆಯಲ್ಲಿ ಟ್ರೈ ಮಾಡಬೇಕು ಅಷ್ಟೇ. ಓಕೆ, ಬೈ, ಟೇಕ್ ಕೇರ್, ಸ್ಟೇ ಹೆಲ್ತಿ ಆ್ಯಂಡ್ ಸ್ಟೇ ಸೇಫ್.